ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಿಮ್ಮ ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಫುಲ್ ಫ್ರೆಶ್ ಕ್ರೇಜಿ ಅಪ್ಡೇಟ್ ಜೊತೆ ಬಂದಿದೀವಿ. ಹೌದು, ಅದು ಎಲ್ಲರ ಮನಸ್ಸಲ್ಲಿ ಓಡಾಡ್ತಾ ಇರುವಂತ ಸಿನಿಮಾ ಕಾಂತಾರ ಚಾಪ್ಟರ್ 1 ಬಗ್ಗೆ. ಕಾಂತಾರದ ಪ್ರೀಕ್ವೆಲ್ ಆಗಿ ಬರ್ತಿರೋ ಚಾಪ್ಟರ್ 1 ನ ವರ್ಲ್ಡ್ ವೈಡ್ ರಿಲೀಸ್, ಎಷ್ಟು ದೇಶ ಎಷ್ಟು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ, ಯಾರ್ಯಾರು ಡಿಸ್ಟ್ರಿಬ್ಯೂಟ್ ರೈಟ್ಸ್ ನ ತಗೊಂಡಿದ್ದಾರೆ, OTT ಅಂಡ್ ಸ್ಯಾಟಲೈಟ್ ರೈಟ್ಸ್ ಯಾರ ಪಾಲಾಗಿದೆ, ಪ್ರೀ ರಿಲೀಸ್ ಬಿಸ್ನೆಸ್ ಎಷ್ಟಾಗಿದೆ, ಯಾವ್ದ್ರಿಂದ ಎಷ್ಟು ಕೋಟಿ ಕಲೆಕ್ಷನ್ ಆಗಿದೆ ಮತ್ತು ರೆಕಾರ್ಡ್ ಬ್ರೇಕಿಂಗ್ ಪ್ರೀಮಿಯರ್ ಶೋಸ್, ಈ ಎಲ್ಲಾ ಮಾಹಿತಿಗಳನ್ನ ಒಂದೊಂದಾಗಿ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸೋಕೆ ಅಂತ ಬಂದಿದೀವಿ. ಕಾಂತಾರ ಕ್ರೇಜ್ ಯಾವ ಲೆವೆಲ್ ಗಿತ್ತು ಅನ್ನೋದನ್ನ ನೀವು ನೋಡಿದ್ದೀರಾ. ಅದರಲ್ಲಿ ಭೂತಕೋಲ, ದೈವಗಳ ಕತೆ, ರಿಷಬ್ ಅವರ ಡಿಯಲ್ ರೋಲ್ ಎಲ್ಲ ಸೂಪರ್. ಕ್ಲೈಮ್ಯಾಕ್ಸ್ ಫೈಟ್ ಲಾಸ್ಟ್ 20 ಮಿನಿಟ್ಸ್ ಅಂತೂ ಒಂದು ಅದ್ಭುತ ಅನುಭವ ಅಂತ ಹೇಳ್ಬೋದು. ಈಗ ಅದರ ಪ್ರೀಕ್ವೆಲ್ ಅಂದ್ರೆ ಕಾಂತಾರದ ಮೂಲ ಕಥೆಯನ್ನ ಹೇಳೋಕೆ ಕಾಂತಾರ ಚಾಪ್ಟರ್ 1 ಮೂಲಕ ಬರ್ತಿದ್ದಾರೆ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿ ಅವರು. ಕಾಂತಾರದ ಹಾಗೇನೆ ಕರ್ನಾಟಕದ ಫೋಕ್ಲೋರ್, ಭೂತಕೋಲ, ದೈವಗಳ ಕಥೆಯನ್ನ ಮೈಥಾಲಜಿಕಲ್ ಬ್ಯಾಕ್ ಡ್ರಾಪ್ ನಲ್ಲಿ ಡೀಪ್ ಆಗಿ ಚಾಪ್ಟರ್ 1 ನಲ್ಲಿ ನೋಡಬಹುದು. ಈ ಪಾರ್ಟ್ ನಲ್ಲಿ ಕರ್ನಾಟಕದ ಕರಾವಳಿಯ ಭೂತಕೋಲ, ದೈವಾರಾಧನೆ ಮತ್ತು ಜಾನಪದ ಸಂಸ್ಕೃತಿಯನ್ನ ಕೇಂದ್ರವಾಗಿಟ್ಕೊಂಡು ಕದಂಬ ರಾಜವಂಶದ ಕಾಲದಲ್ಲಿ ನಡೆಯುವ ಒಂದು ಭವ್ಯ ಕಥೆಯನ್ನ ಹೇಳ್ತಿದ್ದಾರೆ. ಇದು ಮೊದಲ ಭಾಗದ ಶಿವನ ಮೂಲ ಕಥೆಯನ್ನು ತೋರಿಸುವ ಒಂದು ಎಪಿಕ್ ಆರಿಜಿನ್ ಸ್ಟೋರಿ. ಕಥೆಯ ಮುಖ್ಯ ಭಾಗ ಕಾಡು ಬೆಟ್ಟ ಶಿವನ ಕಥೆಯ ಸುತ್ತ ಇರುತ್ತೆ. ಇದರಲ್ಲಿ ರಿಷಬ್ ಶೆಟ್ಟಿ ಒಬ್ಬ ನಾಗ ಸಾಧುವಿನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅವರು ಅಲೌಕಿಕ ಶಕ್ತಿಗಳನ್ನ ಹೊಂದಿರ್ತಾರೆ. ಕಥೆಯ ದೈವಿಕ ಶಕ್ತಿಗಳು, ರಾಜವಂಶದ ಸಂಘರ್ಷಗಳು ಮತ್ತು ಕಾಡಿನ ಮಾಂತ್ರಿಕತೆಯನ್ನು ಒಳಗೊಂಡಿರಬಹುದು. ಕದಂಬ ರಾಜವಂಶದ ರಾಜಕೀಯ ಒಳಸಂಚುಗಳು, ಭೂತಕೋಲದ ಆಚರಣೆಗಳು ಮತ್ತು ದೈವಾರಾಧನೆಯ ರಹಸ್ಯಗಳ ಕಥೆಯ ಮೂಲ ಥೀಮ್ಗಳಾಗಿವೆ ಅಂತ ಹೇಳಲಾಗ್ತಿದೆ. ಶಿವನ ಪಾತ್ರವು ಒಂದು ದೈವಿಕ ಶಕ್ತಿಯ ರಕ್ಷಕನಾಗಿ ಕಾಡಿನ ರಕ್ಷಣೆ ಮತ್ತು ಜನರ ನಂಬಿಕೆಗಳನ್ನು ಕಾಪಾಡುವ ಸಂಘರ್ಷದಲ್ಲಿ ತೊಡಗುತ್ತದೆ. ಇದರ ಜೊತೆಗೆ ಭವ್ಯವಾದ ಯುದ್ಧ ದೃಶ್ಯಗಳು, ದೈವಿಕ ಶಕ್ತಿಗಳ ಜೊತೆಗಿನ ಸಂಘರ್ಷ ಮತ್ತು ಭಕ್ತಿಯ ಸಂದೇಶವು ಕಥೆಯಲ್ಲಿದ್ದು, ಕಾಂತಾರಗಿಂತ ಕಾಂತಾರ ಚಾಪ್ಟರ್ 1 ಇನ್ನೂ ರೋಚಕ ಇರಲಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವಿಜುವಲ್, ಸ್ಕೇಲ್, ಗ್ರ್ಯಾಂಡ್ಯೂರ್ ಎಲ್ಲವೂ ನೆಕ್ಸ್ಟ್ ಲೆವೆಲ್ ಆಗಿರೋದಂತೂ ಫಿಕ್ಸ್. ಎಲ್ಲದಕ್ಕೂ ಉತ್ತರ ಅಕ್ಟೋಬರ್ 1ಕ್ಕೆ ಸಿಗಲಿದೆ. ಕಾಂತಾರ ಚಾಪ್ಟರ್ 1 ಬಗ್ಗೆ ಇರೋ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂದ್ರೆ, ಸೆಪ್ಟೆಂಬರ್ 22 12:45ಕ್ಕೆ ಹೊಂಬಾಳೆ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಟ್ರೈಲರ್ ರಿಲೀಸ್ ಆಗ್ತಿದೆ. ಕಾಂತಾರ ಚಾಪ್ಟರ್ 1 ಟ್ರೈಲರ್ ನ ಒಂದೊಂದು ಭಾಷೆಯಲ್ಲಿ ಒಬ್ಬೊಬ್ಬ ಸ್ಟಾರ್ ರಿಲೀಸ್ ಮಾಡ್ತಿದ್ದಾರೆ. ಹಿಂದಿ ಟ್ರೈಲರ್ ನ ರಿತಿಕ್ ರೋಷನ್ ಅವರು ರಿಲೀಸ್ ಮಾಡ್ತಿದ್ರೆ, ತಮಿಳ್ ಟ್ರೈಲರ್ ನ ಶಿವಕಾರ್ತಿಕೇಯನ್, ಮಲಯಾಳಂ ಟ್ರೈಲರ್ ನ ಪೃಥ್ವಿರಾಜ್, ತೆಲುಗು ಟ್ರೈಲರ್ ನ ಪ್ರಭಾಸ್ ಅವರು ಲಾಂಚ್ ಮಾಡ್ತಿದ್ದಾರೆ. ಆದ್ರೆ ಕನ್ನಡದ ಟ್ರೈಲರ್ ನ ರಿಲೀಸ್ ಮಾಡ್ತಿರೋದು ಯಾರು ಗೊತ್ತಾ? ಅದು ನಾವು ನೀವೇ, ಅಂದ್ರೆ ಕನ್ನಡದ ಜನತೆ. ಹೌದು, ಕನ್ನಡದ ಜನತೆ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನ ಲಾಂಚ್ ಮಾಡಲಿದ್ದಾರೆ ಅಂತ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಟ್ರೈಲರ್ ನೋಡಕ್ಕೆ ನಾವಂತೂ ತುಂಬಾ ಎಕ್ಸೈಟ್ ಆಗಿದೀವಿ. 20 ಸೆಕೆಂಡ್ ಟ್ರೈಲರ್ ನೋಡಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಕಾಂತಾರ ಚಾಪ್ಟರ್ 1 ನ ರನ್ ಟೈಮ್ ಬಗ್ಗೆ ಹೇಳೋದಾದ್ರೆ, US ಟಿಕೆಟ್ ಬುಕ್ಕಿಂಗ್ ಸೈಟ್ ಗಳಾದ ಫ್ಯಾಂಡಾಂಗೋ ಹಾಗೆ ಬೇರೆ ಸೋರ್ಸ್ ಗಳ ಪ್ರಕಾರ ಸಿನಿಮಾ ರನ್ ಟೈಮ್ ಸುಮಾರು 2 ಗಂಟೆ 55 ನಿಮಿಷಗಳು ಆಗಿದೆ. ಕೆಲವು ಸೈಟ್ ಗಳಲ್ಲಿ 2 ಗಂಟೆ 45 ನಿಮಿಷಗಳು ಅಂತ ಕೂಡ ಹೇಳ್ತಿದ್ದಾರೆ. ಕಾಂತಾರ 2 ಗಂಟೆ 28 ನಿಮಿಷಗಳಿತ್ತು. ಚಾಪ್ಟರ್ 1 ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದ ಇದೆ. ಈ ಪಾರ್ಟ್ ಅಲ್ಲಿ ಎಪಿಕ್ ಸ್ಟೋರಿ ಇರೋದ್ರಿಂದ ಈ ತರ ರನ್ ಟೈಮ್ ಜಾಸ್ತಿ ಆಗೋದು ಸಹಜ. ಫೈನಲ್ ರನ್ ಟೈಮ್ ಸೆನ್ಸಾರ್ ಸರ್ಟಿಫಿಕೇಶನ್ ಬಂದ್ಮೇಲೆ ಕನ್ಫರ್ಮ್ ಆಗುತ್ತೆ. ಇನ್ನು ಈ ಸಿನಿಮಾ ರಿಲೀಸ್ ಮ್ಯಾಟ್ರು ಬರೋದಾದ್ರೆ, ಅಫಿಷಿಯಲ್ ಡೇಟ್ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಅಕ್ಟೋಬರ್ 2ಕ್ಕೆ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗ್ತಿದೆ. ಅಕ್ಟೋಬರ್ 1ಕ್ಕೆ ಪೇಯ್ಡ್ ಪ್ರೀಮಿಯರ್ ಶೋಸ್ ಇರುತ್ತೆ. ಈ ಸಿನಿಮಾ ಒಟ್ಟಾರೆ 30ಕ್ಕೂ ಹೆಚ್ಚು ದೇಶಗಳಲ್ಲಿ ರಿಲೀಸ್ ಆಗ್ತಿದೆ. ಅದು 7 ಭಾಷೆಗಳಲ್ಲಿ. ಹೌದು, 7 ಭಾಷೆಗಳಲ್ಲಿ: ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಮತ್ತು ಬೆಂಗಾಳಿ. ಅಂದ್ರೆ ನಮ್ಮ ಫೋಕ್ಲೋರ್ ಈಗ ಕರ್ನಾಟಕ ದಾಟಿ ಇಡೀ ಜಗತ್ತಿನೆಲ್ಲೆಡೆ ಹೋಗ್ತಿದೆ. ಇನ್ನು ಈ ಸಿನಿಮಾದ ಬಜೆಟ್ ಮತ್ತೆ ಪ್ರೀ ರಿಲೀಸ್ ಬಿಸ್ನೆಸ್ ಬಗ್ಗೆ ಹೇಳೋದಾದ್ರೆ, ರಿಪೋರ್ಟ್ಸ್ ಗಳ ಪ್ರಕಾರ ಕಾಂತಾರ ಚಾಪ್ಟರ್ 1 ಆಲ್ರೆಡಿ 650 ಕೋಟಿಗೂ ಮೇಲ್ಪಟ್ಟ ಬಿಸ್ನೆಸ್ ಮಾಡಿದೆ. ಕಾಂತಾರ ರೈಟ್ಸ್ 120 ಕೋಟಿ, ತೆಲುಗು ರೈಟ್ಸ್ ಇಂದ 80 ಕೋಟಿಗೂ ಹೆಚ್ಚು, ತಮಿಳುನಾಡು ಪ್ಲಸ್ ಕೇರಳ ಇಂದ 60 ಕೋಟಿ, ಹಿಂದಿ ಬೆಲ್ಟ್ 150 ಕೋಟಿ, ಜೊತೆಗೆ ಓವರ್ಸೀಸ್ ರೈಟ್ಸ್ 100 ಕೋಟಿಗೆ ಮಾರಾಟ ಆಗಿದೆ ಅನ್ನೋ ಸುದ್ದಿ ಇದೆ. ಇಷ್ಟು ಪ್ರೀ ರಿಲೀಸ್ ಬಿಸ್ನೆಸ್ ಆಯ್ತು. ಇನ್ನು ಸಿನಿಮಾದ ಬಜೆಟ್ ಎಷ್ಟು ಅಂತ ನೋಡಿದ್ರೆ 125 ಕೋಟಿ. 125 ಕೋಟಿ ಅನ್ನುವಂತ ಮಾಹಿತಿನೇ ಇದೆ. ಕೆಲವು ಕಡೆ 200ರಿಂದ 250 ಕೋಟಿ ಕೂಡ ಆಗಿರ್ಬೋದು ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂದ್ರೆ ದೊಡ್ಡ ಮಟ್ಟದ ಪೀರಿಯಡ್ ಬ್ಯಾಕ್ ಡ್ರಾಪ್, ಗ್ರ್ಯಾಂಡ್ ಸೆಟ್ಸ್, VFX 20ಕ್ಕೂ ಹೆಚ್ಚು VFX ಸ್ಟುಡಿಯೋಸ್ ಜೊತೆ ಈ ಸಿನಿಮಾ ಕೆಲಸ ಮಾಡ್ತಿದೆ. ಹಾಗೆ ಸಾವಿರಾರು ಜನ ಈ ಸಿನಿಮಾದ ಸೆಟ್ ನಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಮ್ಯಾಸಿವ್ ಆಕ್ಷನ್ ಸೀಕ್ವೆನ್ಸ್ ಗಳು ಇವೆಯಂತೆ. ಹಾಗೆ ವರ್ಲ್ಡ್ ವೈಡ್ ರಿಲೀಸ್ ಪ್ಲಾನ್, ಇವುಗಳನ್ನೆಲ್ಲ ನೋಡಿದ್ರೆ ಸಿನಿಮಾದ ಬಜೆಟ್ ಜಾಸ್ತಿ ಆಗಿರುತ್ತೆ. ಕನ್ನಡದ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಸಿನಿಮಾಗಳಲ್ಲಿ ಇದು ಒಂದು ಅಂತಾನೆ ಹೇಳ್ಬೋದು. KGF 2 ಬಜೆಟ್
450 ಕೋಟಿ ಅಂತ ಕೆಲವು ಕಡೆ ಮಾಹಿತಿ ಇದೆ. ಅದ್ ಬಿಟ್ರೆ ಇದೇ ಇಷ್ಟು ದೊಡ್ಡ ಬಜೆಟ್ ನಲ್ಲಿ ತಯಾರಾಗಿರೋ ಕನ್ನಡ ಸಿನಿಮಾ. ಬಜೆಟ್ ಜೊತೆ ಕಂಪೇರ್ ಮಾಡಿದ್ರೆ ಪ್ರೊಡ್ಯೂಸರ್ಸ್ ಗೆ ಸಿನಿಮಾ ರಿಲೀಸ್ ಗೆ ಮುಂಚೆನೆ ಪ್ರಾಫಿಟ್ ಕನ್ಫರ್ಮ್. ರಿಲೀಸ್ ಗೆ ಮುಂಚೆನೆ ಪ್ರಾಫಿಟ್ ಅಲ್ಲಿ ಇರೋದು ಅಂದ್ರೆ ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಬೇಕಾ? 14 ರಿಂದ 16 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣ ಆಗಿದ್ದ ಕಾಂತಾರ ಮಾಹಿತಿಗಳ ಪ್ರಕಾರ 400 ರಿಂದ 450 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಕಾಂತಾರ ಚಾಪ್ಟರ್ 1 ಪ್ರೀ ರಿಲೀಸ್ ಬಿಸ್ನೆಸ್ ನೋಡಿದ್ರೆ 1000 ಕೋಟಿ ಮಾಡಬಹುದು ಅಂತ ಅನ್ನಿಸ್ತಿದೆ. ಕಾದು ನೋಡೋಣ. ನೆಕ್ಸ್ಟ್ OTT ಅಂಡ್ ಸ್ಯಾಟಲೈಟ್ ರೈಟ್ಸ್. ಇನ್ನು ಡಿಜಿಟಲ್ ರೈಟ್ಸ್ ಗಾಸಿಪ್ಸ್ ನ ಕೇಳಿ. ಈ ಬಾರಿ ಅಮೆಜಾನ್ ಅಲ್ಲ, ನೆಟ್ಫ್ಲಿಕ್ಸ್. ಹೌದು, ನೆಟ್ಫ್ಲಿಕ್ಸ್ ಅವರು 200 ಕೋಟಿಗೆ OTT ರೈಟ್ಸ್ ನ ತಗೊಂಡಿದಾರಂತೆ ಅನ್ನೋ ಗಾಳಿ ಸುದ್ದಿ ಇದೆ. ಆದ್ರೆ ಇತ್ತೀಚಿನ ವರದಿಗಳ ಪ್ರಕಾರ ಈ ಚಿತ್ರದ ಪೋಸ್ಟ್ ಥಿಯೇಟ್ರಿಕಲ್ ಸ್ಟ್ರೀಮಿಂಗ್ ರೈಟ್ಸ್ ಅಂದ್ರೆ ಥಿಯೇಟರ್ ರಿಲೀಸ್ ಆದ್ಮೇಲೆ OTT ರೈಟ್ಸ್ ನ ಅಮೆಜಾನ್ ಪ್ರೈಮ್ ವಿಡಿಯೋ ಅವರು 125 ಕೋಟಿ ಕೊಟ್ಟು ತಗೊಂಡಿದ್ದಾರಂತೆ. ಪಿಂಕ್ ವಿಲ್ಲಾ, ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ನೌ ಇನ್ನೂ ಕೆಲವು ಕಡೆ ಇದರ ಬಗ್ಗೆ ವರದಿಗಳು ಬಂದಿವೆ. ಈ ಡೀಲ್ ಕನ್ನಡ ಚಿತ್ರರಂಗದಲ್ಲೇ 2ನೇ ಅತಿ ದೊಡ್ಡ OTT ಡೀಲ್ KGF 2 ಆದ್ಮೇಲೆ. ಇದು ಎಲ್ಲಾ ಲ್ಯಾಂಗ್ವೇಜ್ ಗಳು ಅಂದ್ರೆ ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಬೆಂಗಾಳಿ, ಇಂಗ್ಲಿಷ್ ಇವೆಲ್ಲ ಮೊದಲನೇ ಕಾಂತಾರ ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ಹಿಂದಿ ವರ್ಷನ್ ನೆಟ್ಫ್ಲಿಕ್ಸ್ ನಲ್ಲಿ ಲಭ್ಯವಿದ್ರು ಈಗ ಪ್ರೀಕ್ವೆಲ್ ನ ಅಮೆಜಾನ್ ಪ್ರೈಮ್ ಅವರು ತಗೊಂಡಿದ್ದಾರೆ. 125 ಕೋಟಿ ಬಜೆಟ್ ಅಂದ್ರೆ 100% ರಿಕವರಿ ಆದಂಗೆ. ಸ್ಯಾಟಲೈಟ್ ರೈಟ್ಸ್ ನ ಸನ್ ನೆಟ್ವರ್ಕ್ ಅವರು ಸುಮಾರು 70 ಕೋಟಿ ಕೊಟ್ಟು ತಗೊಂಡಿದ್ದಾರಂತೆ. ಅಂದ್ರೆ OTT ಪ್ಲಸ್ ಸ್ಯಾಟಲೈಟ್ ಸೇರಿ ಇಲ್ಲೇ 195 ಕೋಟಿ ಆಯ್ತು. ಇನ್ನು ಅಡ್ವಾನ್ಸ್ ಬುಕಿಂಗ್ ಬಗ್ಗೆ ಕ್ರೇಜ್ ನೋಡಿದ್ರೆ ಬೆಂಕಿ. USA, ಮಿಡಲ್ ಈಸ್ಟ್, ಆಸ್ಟ್ರೇಲಿಯಾ ಕಡೆ ಆಲ್ರೆಡಿ ಪ್ರೀ ಬುಕಿಂಗ್ ಫ್ಲಡ್. 2500ಕ್ಕೂ ಹೆಚ್ಚು ಪೇಡ್ ಪ್ರೀಮಿಯರ್ ಶೋಗಳು ಇರ್ತವೆ ಅಂತ ಹೇಳಲಾಗ್ತಿದೆ. ಮಾಹಿತಿಗಳ ಪ್ರಕಾರ ಓಪನಿಂಗ್ ವೀಕೆಂಡ್ ಕಲೆಕ್ಷನ್ 200 ಕೋಟಿಗೂ ಹೆಚ್ಚು ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಹಾಗೇನಾರು ಆದ್ರೆ ಇದು ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಹೊಸ ಹಿಸ್ಟ್ರಿ ಬರೆಯೋದು ಗ್ಯಾರಂಟಿ. ಹೊಂಬಾಳೆ ಫಿಲಮ್ಸ್ ಅವರು ಇನ್ನೂ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡಿಲ್ಲ. ಆಲ್ರೆಡಿ ಕಾಂತಾರ ಚಾಪ್ಟರ್ 1 ಕ್ರೇಜ್ ಶುರುವಾಗಿದೆ. ರಿಲೀಸ್ ಡೇಟ್ ಹತ್ರ ಆಗ್ತಿದ್ದಂತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಕಾಂತಾರ ಕಲ್ಟ್ ಹಿಟ್. ಈಗ ಚಾಪ್ಟರ್ 1 ಮೈಥಾಲಜಿ ಪ್ಲಸ್ ಫೋಕ್ಲೋರ್ ಮಿಕ್ಸ್. ವಿಜುವಲ್ಸ್ ಗ್ರ್ಯಾಂಡ್, BGM ಹೆವಿ. ಆಲ್ರೆಡಿ ಟ್ರೈಲರ್ ಗ್ಲಿಮ್ಸ್ ಮೈಂಡ್ ಬ್ಲೋಯಿಂಗ್. ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಹೇಳ್ತಿದ್ದಾರೆ ದಿಸ್ ಇಸ್ ನಾಟ್ ಜಸ್ಟ್ ಅ ಕನ್ನಡ ಮೂವಿ, ಇದು ನೆಕ್ಸ್ಟ್ ಬಾಹುಬಲಿ ಲೆವೆಲ್ ಪ್ರಾಜೆಕ್ಟ್ ಅಂತ. ಕನ್ನಡ ಸಿನಿಮಾದ ರೀಚ್ ಈಗ ವರ್ಲ್ಡ್ ಸ್ಟೇಜ್ ಗೆ ಹೋಗ್ತಿದೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ಸ್ ಯಾರ್ಯಾರು ಅಂತ ಹೇಳೋದಾದ್ರೆ ಕರ್ನಾಟಕದಲ್ಲಿ ಹೊಂಬಾಳೆ ಫಿಲಮ್ಸ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಾರ್ತ್ ಇಂಡಿಯಾ ಮತ್ತೆ ನೇಪಾಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಅನಿಲ್ ತಡಾನಿ ಅವರ AA ಫಿಲಮ್ಸ್. KGF ಮತ್ತೆ ಬಾಹುಬಲಿ ಸಿನಿಮಾಗಳನ್ನ ಇವರೇ ಪ್ರೆಸೆಂಟ್ ಮಾಡಿದ್ರು. ತೆಲುಗು ಸ್ಟೇಟ್ಸ್ ಗಳಲ್ಲಿ ನಿಜಾಂ ಭಾಗದ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಮೈತ್ರಿ ಮೂವಿ ಮೇಕರ್ಸ್. ಶಿಲ್ಪಕಲಾ ಎಂಟರ್ಟೈನ್ಮೆಂಟ್ಸ್ ಅವರು ವರಾಹಿ ಚಲನಚಿತ್ರಂ ಅವರ ಜೊತೆ ಸೇರಿ ಸೀಡೆಡ್ ರೀಜನ್ ಆಫ್ ಆಂಧ್ರ ಪ್ರದೇಶ್ ಅಂದ್ರೆ ರಾಯಲಸೀಮಾ ರೀಜನ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಿದ್ದಾರೆ. ಉತ್ತರ ಆಂಧ್ರ ವಿಘ್ನೇಶ್ವರ ಎಂಟರ್ಟೈನ್ಮೆಂಟ್ಸ್, ಈಸ್ಟ್ ಅಂಡ್ ವೆಸ್ಟ್ ಗೋದಾವರಿ ಗೀತಾ ಫಿಲಂ ಡಿಸ್ಟ್ರಿಬ್ಯೂಟರ್ಸ್, ಗುಂಟೂರು ವರಾಯಿ ಚಲನಚಿತ್ರಂ, ಕೃಷ್ಣ KSN ಟೆಲಿಫಿಲಮ್ಸ್, ನೆಲ್ಲೂರು SV ಸಿನಿಮಾಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ತಮಿಳು ರೈಟ್ಸ್ ಮೇನ್ ಥಿಂಗ್ ಸ್ಟುಡಿಯೋಸ್ ಅವರ ಹತ್ರ ಇದೆ. ಕೊಯಮತ್ತೂರು M ಮೂವೀಸ್, ಮಧುರೈ TT ಸೇಲಂ, 5 ಸ್ಟಾರ್ K ಸೆಂದಿಲ್ ಅವರು ರಿಲೀಸ್ ಮಾಡ್ತಿದ್ದಾರೆ. ನಾರ್ತ್ ಅಂಡ್ ಸೌತ್ ಆರ್ಕೋಟ್ S ಪಿಕ್ಚರ್ಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಕೇರಳದಲ್ಲಿ ಪೃಥ್ವಿರಾಜ್ ಪ್ರೊಡಕ್ಷನ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತಗೊಂಡಿರೋದು ಪ್ಯಾಸ್ ಫಿಲಮ್ಸ್ ಅವರು. UK ನಲ್ಲಿ LWE ಡ್ರೀಮ್ಸ್ ಎಂಟರ್ಟೈನ್ಮೆಂಟ್, ನಾರ್ತ್ ಅಮೆರಿಕಾದಲ್ಲಿ ಪ್ರತ್ಯಂಗಿರ ಸಿನಿಮಾಸ್, ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ನಲ್ಲಿ ಡ್ರೀಮ್ ಸ್ಕ್ರೀನ್ ಇಂಟರ್ನ್ಯಾಷನಲ್ ಅವರು ಕಾಂತಾರ ಚಾಪ್ಟರ್ 1 ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೂ ಕೆಲವು ದೇಶಗಳ ಬಗ್ಗೆ ಮಾಹಿತಿಯನ್ನ ಹೊಂಬಾಳೆ ಫಿಲಂ ಡಿಸ್ಟ್ರಿಬ್ಯೂಟರ್ಸ್ ಅವರು ಕೊಡ್ತಿದ್ದಾರೆ. ಇಷ್ಟೊಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಓಪನಿಂಗ್ ಬ್ಲಾಕ್ ಬಸ್ಟರ್ ಗ್ಯಾರಂಟಿ. ಸೊ ಫ್ರೆಂಡ್ಸ್, ಇವು ಕಾಂತಾರ ಚಾಪ್ಟರ್ 1 ನ ರೀಸೆಂಟ್ ಅಪ್ಡೇಟ್ಸ್. 30ಕ್ಕೂ ಹೆಚ್ಚು ದೇಶಗಳಲ್ಲಿ ರಿಲೀಸ್ ಕನ್ಫರ್ಮ್, 7 ಭಾಷೆಗಳಲ್ಲಿ ರಿಲೀಸ್, ಡಿಸ್ಟ್ರಿಬ್ಯೂಟರ್ಸ್ ಫಿಕ್ಸ್, ಪ್ರೀ ರಿಲೀಸ್ ಬಿಸ್ನೆಸ್ 650+ ಕೋಟಿ, OTT ಅಮೆಜಾನ್ ಪ್ರೈಮ್ ವಿಡಿಯೋ, ಸ್ಯಾಟಲೈಟ್ ಸನ್ ನೆಟ್ವರ್ಕ್. ಓಪನಿಂಗ್ ವೀಕೆಂಡ್ ಕನ್ನಡ ಸಿನಿಮಾಗೆ ಹೊಸ ದಾಖಲೆ. ಹೀಗಾಗಿ ರಿಲೀಸ್ ಡೇಟ್ ಬರೋವರೆಗೂ ವೇಟ್ ಮಾಡೋಕೆ ಸಾಧ್ಯವೇ ಇಲ್ಲ. ನೀವೇ ಹೇಳಿ, ಓಪನಿಂಗ್ ವೀಕೆಂಡ್ ಎಷ್ಟು ಕಲೆಕ್ಷನ್ ಆಗ್ಬೋದು? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಕಂಟೆಂಟ್ ನ ಬರ್ದಿರೋದು ರವಿ ಆರ್ ಪ್ರಭು ಅವರು. ಅದನ್ನ ನಿಮ್ಗೆ ತಲುಪಿಸೋಕೆ ದನಿಯಾಗಿರೋದು ನಾನು ಅಂದ್ರೆ ಅಮೃತ್ ಕುಮಾರ್. ಮತ್ತೊಂದು ಬ್ಲಾಕ್ ಬಸ್ಟರ್ ಅಪ್ಡೇಟ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.